ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಕುಟುಂಬ ಕನ್ನಡ ವ್ಲಾಗ್. ನಾನು ಕವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಹೇಳೋಕೊಟ್ಟಿರೋದು ಒಂದು ಪ್ರೋಟೀನ್ ಪೌಡರ್ ಬಗ್ಗೆ. ಈ ಪೌಡರ್ ಏನಿದೆ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಈ ಪೌಡರ್ನ ಡೈಲಿ ಒಂದೊಂದು ಸ್ಪೂನ್ ಮಗುವಿನ ಫುಡ್ಡಲ್ಲಿ ಸೇರಿಸ್ತಾ ಬಂದರೆ ಮಗು ಆರೋಗ್ಯವಾಗಿ ತುಂಬಾ ಲವಲವಿಕೆಯಿಂದ ಬೆಳೆಯುತ್ತೆ. ಮಗುವಿನ ಹೆಲ್ತಿ ಗ್ರೋತ್ಗೆ ತುಂಬಾ ಮುಖ್ಯ ಈ ಪ್ರೋಟೀನ್ ಪೌಡರು. ಡೈಲಿ ಒಂದೊಂದು ಸ್ಪೂನು ಈ ಪ್ರೋಟೀನ್ ಪೌಡರ್ನ ಮಗುವಿಗೆ ಕೊಡೋದ್ರಿಂದ ಮಗು ಈಸಿಯಾಗಿ ವೆಯ್ಟ್ ಗೇನ್ ಆಗುತ್ತೆ. ಅಂದರೆ ತುಂಬಾ ಚಬ್ಬಿಯಾಗಿರಬೇಕು ಅಂತೇನಿಲ್ಲ, ಹೆಲ್ತಿ ವೆಯ್ಟ್ ಗೇನ್ ಆಗುತ್ತೆ ಮಗುದು. ಆನಂತರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನಂತರ ಬೋನ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ಆ್ಯಕ್ಟಿವ್ ಆಗಿ ಕೂಡ ಇರುತ್ತೆ ಮಕ್ಕಳು. ಈಗಿನ ಮಕ್ಕಳಿಗೆ ಊಟ ಅಂದ್ರೇ ಅಲರ್ಜಿ ಅಲ್ವಾ. ಅವ್ರ ಹೊಟ್ಟೆ ಹೇಗೋ ಮಾಡಿ ಚಂದಮಾಮ ತೋರಿಸಿ, ಪ್ರಾಣಿಗಳನ್ನ ತೋರಿಸಿ, ಅಥವಾ ನಾವೇ ಸರ್ಕಸ್ ಮಾಡಿ ಹೊಟ್ಟೆ ತುಂಬಿಸ್ಬೋದು. ಆದರೆ ಈಗ ಮಗುಗಳು ತಿನ್ನೋದು ತುಂಬಾ ಕಷ್ಟ ಈಗಿನ ಮಕ್ಕಳಂತೂ. ಎಲ್ಲ ತಾಯಂದರು ಇದೇ ಪ್ರಾಬ್ಲಮ್ಮು, ಇದೇ ಟೆನ್ಷನ್ನು, ಮಗು ಹೇಗಪ್ಪ ಹೊಟ್ಟೆ ತುಂಬಿಸೋದು ಅಂಥೇಳಿ. ಅಂಥವರಿಗೆ ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಇದು. ಈಗಿನ ಮಕ್ಕಳು ತಿನ್ನೋದೇ ಸ್ವಲ್ಪ, ಅದರಲ್ಲೂ ಹೆಲ್ತಿಯಾಗಿರ್ಬೇಕಲ್ವ. ಹಾಗಾಗಿ ಈ ಪೌಡರ್ನ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ. ಮಗುಗೆ ಅಂತೇನಿಲ್ಲ, ದೊಡ್ಡ ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು. ಈ ಪೌಡರ್ನ ಒಂದು ಸ್ಪೂನ್ ತಿನ್ನೋದ್ರಿಂದ ಅವರಿಗೆ ಬೇಕಾಗಿರೋಂಥ ಎಲ್ಲ ಪೌಷ್ಟಿಕಾಂಶಗಳು ಇದರಲ್ಲಿ ಸಿಗುತ್ತೆ. ನಾನಿಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲವನ್ನು 100 ಗ್ರಾಮು ಅಥವಾ ಯಾವುದ್ಯಾವ್ದು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮೆನ್ಷನ್ ಮಾಡಿದ್ದೀನಿ. ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಿಸ್ಪ್ ಆಗಬೇಕು, ತುಂಬಾ ಬ್ಲ್ಯಾಕ್ ಕಲರ್ ಬರೋ ಥರ ಮಾಡಬೇಡಿ, ಕಪ್ಪಾಗಿ ಹೋಗುತ್ತೆ, ತುಂಬ ಸೀದೋದಂಗೆ ಆಗಿಬಿಡುತ್ತೆ. ಅಷ್ಟೊಂದು ಮಾಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಹುರ್ಕೋಬೋದು. ಒಂದು ಹದವಾಗಿ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲನೂ ಕೂಡ ಇಂಡಿವಿಜುವಲಾಗಿ, ಅಂದರೆ ಸಪ್ರೇಟ್ ಎಲ್ಲನೂ ಪ್ರತಿಯೊಂದನ್ನು ಸಪ್ರೇಟಾಗಿ ಹುರ್ಕೊಳ್ಳಿ ನೀಟಾಗಿ. ಈ ರೀತಿಯಾಗಿ ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು, ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಹುರ್ಕೊಂಡ ನಂತರ ಅದನ್ನು ಒಂದು ದೊಡ್ಡ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ಫುಲ್ ರೂಮ್ ಟೆಂಪ್ರೇಚರಿಗೆ ಬರಬೇಕು. ಅದು ತುಂಬ ಬಿಸಿಯಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ರೂಮ್ ಟೆಂಪ್ರೇಚರಿಗೆ ಬಂದ ನಂತರ ಅದನ್ನು ತಣ್ಣಗಾದ ನಂತರ ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಅಥವಾ 2 ಏಲಕ್ಕಿ ಹಾಕ್ಕೊಳ್ಳಿ. ಇದಕ್ಕೆ ಅದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಹಾಗಾಗಿ 1 ಅಥವಾ 2 ಏಲಕ್ಕಿ ಹಾಕ್ಕೊಂಡು ಏಲಕ್ಕಿ ಹಾಕೊಂಡ ನಂತರ ಇದಕ್ಕೆ ಒಂದು 5ರಿಂದ 10 ಎಸಳಿನಷ್ಟು, ಒಂದು 5ರಿಂದ 10 ದಳದಷ್ಟು ಕೇಸರಿ ಹಾಕ್ಕೊಳ್ಳಿ. ಇದು ಕೂಡ ತುಂಬಾ ಒಳ್ಳೆಯದು ಮಗು ಹೆಲ್ತ್ಗೆ. ಹಾಗೆ ಇದನ್ನಷ್ಟು ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಇದನ್ನು ಮಾಡಿಟ್ಕೊಂಡಿರೋಂಥ ಪೌಡರ್ನ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋದು. ಇದನ್ನು ಒಂದು 3ರಿಂದ 4 ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಈ ಪೌಡರ್ನ ಬಳಸ್ಕೊಂಡು ಹೇಗೆ ಮಗು ಫುಡ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.